ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ 10ನೇ ತರಗತಿಯ ಮೊದಲನೇ ಪಾಠವಾದ ದ ಅಡ್ವೆಂಚರ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದ ಬಗ್ಗೆ ಅಧ್ಯಯನ ಮಾಡೋಣ. ದೇರ್ ವೇರ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್ ಸಿನ್ಸ್ ಏನ್ಷಿಯಂಟ್ ಟೈಮ್ಸ್. ಅಂದರೆ ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ಪ್ರಾಚೀನ ಕಾಲದಿಂದಲೂ ವ್ಯಾಪಾರದ ಸಂಬಂಧವಿತ್ತು. ಅಂದ್ರೆ ಯುರೋಪ್ ಮತ್ತು ಭಾರತ ದೇಶಗಳ ನಡುವೆ ಎಂಥ ಸಂಬಂಧ ಇತ್ತಂದ್ರೆ ವ್ಯಾಪಾರದ ಸಂಬಂಧವಿತ್ತು. ದೇರ್ ವಾಸ್ ಗ್ರೇಟ್ ಡಿಮಾಂಡ್ ಫಾರ್ ಇಂಡಿಯನ್ ಪೆಪ್ಪರ್, ಕ್ಯೂಮಿನ್, ಸಿನಮನ್, ಕಾರ್ಡಮಮ್ ಆ್ಯಂಡ್ ಜಿಂಜರ್ ಆ್ಯಂಡ್ ಮೆನಿ ಅದರ್ ಸ್ಪೈಸಸ್ ಇನ್ ಯುರೋಪ್. ಯುರೋಪ್ ದೇಶದವ್ರಿಗೆ ಭಾರತದ ಸಾಂಬಾರ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಇತ್ತು. ಅವ್ರಿಗೆ ಭಾರತದ ಸಾಂಬಾರ ಪದಾರ್ಥಗಳಾದ ಪೆಪ್ಪರ್ ಅಂದ್ರೆ ಕರಿಮೆಣಸು, ಕ್ಯೂಮಿನ್ ಅಂದ್ರೆ ಜೀರಿಗೆ, ಸಿನಮನ್ ಅಂದ್ರೆ ದಾಲ್ಚಿನ್ನಿ, ಕಾರ್ಡಮಮ್ ಅಂದರೆ ಏಲಕ್ಕಿ, ಜಿಂಜರ್ ಅಂದರೆ ಶುಂಠಿ ಮತ್ತು ಬೇರೆ ಬೇರೆ ಸಾಂಬಾರ ಪದಾರ್ಥಗಳಿಗೆ ಯುರೋಪ್ ದೇಶದಲ್ಲಿ ಅಪಾರ ಬೇಡಿಕೆ ಇತ್ತು. ಯಾಕೆ ಯುರೋಪ್ ದೇಶದೊಳಗೆ ಭಾರತದ ಸಾಂಬಾರ ಪದಾರ್ಥಗಳ ಅತಿ ಹೆಚ್ಚಿನ ಪ್ರಮಾಣದ ಬೇಡಿಕೆ ಇತ್ತಂದ್ರೆ ಅವರು ಈ ಸಾಂಬಾರ ಪದಾರ್ಥಗಳನ್ನು ಅಡುಗೆಯಲ್ಲಿ ಮಾಂಸ ರಕ್ಷಣೆ ಮೀನ್ಸ್ ಪ್ರೊಟೆಕ್ಷನ್ ಆಫ್ ಮೀಟ್, ನೆಕ್ಸ್ಟ್ ಮೆಡಿಸಿನ್ ಆಗಿಯೂ ಏನು ಮಾಡ್ತಿದ್ರ ಈ ಸಾಂಬಾರ ಪದಾರ್ಥಗಳನ್ನು ಅವರು ಬಳಕೆ ಮಾಡ್ತಿದ್ರ. ಅದಕ್ಕೆ ಭಾರತದ ಸಾಂಬಾರ ಪದಾರ್ಥಗಳಿಗೆ ಅವ್ರಿಗೆ ಹೆಚ್ಚಿನ ಬೇಡಿಕೆ ಮಾಡ್ತಿದ್ರು. ದ ಟ್ರೇಡ್ ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ, ಯುರೋಪ್ ಆ್ಯಂಡ್ ಅದರ್ ಏಷ್ಯನ್ ಕಂಟ್ರೀಸ್ ಕಂಟಿನ್ಯೂಡ್ ಇವನ್ ಡ್ಯೂರಿಂಗ್ ದ ಮಿಡಲ್ ಏಜಸ್. ಅಂದ್ರೆ ಭಾರತ, ಯುರೋಪ್ ಮತ್ತು ಏಷ್ಯಾ ಏನು ದೇಶಗಳು ಇದ್ದಲ್ಲ, ಆ ದೇಶಗಳ ನಡುವಿನ ಈ ವ್ಯಾಪಾರ ಸಂಬಂಧ ಅನ್ನೋದು ಪ್ರಾಚೀನ ಕಾಲದಿಂದಲೂ ಇತ್ತು. ಮತ್ತದು ಮಧ್ಯಯುಗದ ಕಾಲದಲ್ಲೂ ಏನತ್ತ ಮುಂದುವರಿತ. ದ ಅರಬ್ ಮರ್ಚೆಂಟ್ಸ್ ಕ್ಯಾರಿಡ್ ಏಷ್ಯನ್ ಮರ್ಚೆಂಡೈಸ್ ಟು ಕಾನ್ಸ್ಟಾಂಟಿನೋಪಲ್ ಆಫ್ ಈಸ್ಟರ್ನ್ ರೋಮನ್ ಬೈಜಾಂಟಿಯಮ್ ಎಂಪೈರ್. ಅಂದ್ರೆ ಇಲ್ಲಿ ಅರಬ್ ವ್ಯಾಪಾರಿಗಳು, ಮರ್ಚೆಂಟ್ಸ್ ಅಂದ್ರೆ ವ್ಯಾಪಾರಿಗಳು, ಮರ್ಚೆಂಡೈಸ್ ಅಂದ್ರೆ ವಸ್ತುಗಳು, ಅಂದ್ರೆ ಏಷ್ಯಾದ ವಸ್ತುಗಳು. ಅಂದ್ರೆ ಅರಬ್ ವ್ಯಾಪಾರಿಗಳು ಏಷ್ಯಾದ ವಸ್ತುಗಳನ್ನು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ಕಾನ್ಸ್ಟಾಂಟಿನೋಪಲ್ ನಗರ ಅನ್ನೋದೇನ ಈಸ್ಟರ್ನ್ ರೋಮನ್ ಐತಲ್ಲ, ಆ ಸಾಮ್ರಾಜ್ಯದ ಒಂದು ರಾಜಧಾನಿ ಅದ. ಈಸ್ಟರ್ನ್ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಯಾವ್ದು? ಕಾನ್ಸ್ಟಾಂಟಿನೋಪಲ್ ನಗರ. ಈಸ್ಟರ್ನ್ ರೋಮನ್ ಅಂದ್ರು ಒಂದ, ಬೈಜಾಂಟಿಯಮ್ ಅಂದ್ರು ಒಂದ. ತೀತಾ ಅಂದ್ರೆ ಏಷ್ಯಾದ ವಸ್ತುಗಳನ್ನು ಅರಬ್ ವ್ಯಾಪಾರಿಗಳು ಏನು ಮಾಡ್ತಿದ್ರ, ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ದ ಇಟಾಲಿಯನ್ ಮರ್ಚೆಂಟ್ಸ್ ವುಡ್ ಬೈ ದೀಸ್ ಗೂಡ್ಸ್ ಆ್ಯಂಡ್ ದೆನ್ ಸೆಲ್ ದೆಮ್ ಇನ್ ಯುರೋಪಿಯನ್ ಕಂಟ್ರೀಸ್. ಮತ್ತು ಏನು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಅರಬ್ ವ್ಯಾಪಾರಿಗಳು ಏಷ್ಯಾದ ವಸ್ತುಗಳನ್ನು ತಲುಪಿಸುತ್ತಿದ್ದರಲ್ಲ, ಆ ವಸ್ತುಗಳನ್ನು ಇಟಾಲಿಯನ್ ವ್ಯಾಪಾರಿಗರು ಏನು ಮಾಡ್ತಿದ್ರ, ಆ ವಸ್ತುಗಳನ್ನು ಕೊಂಡುಕೊಂಡು ಎಲ್ಲಿಂತ್ರ ಕಾನ್ಸ್ಟಾಂಟಿನೋಪಲ್ನಿಂದ ಕೊಂಡುಕೊಂಡು ಆ ವಸ್ತುಗಳನ್ನು ಅವರ ಯುರೋಪಿಯನ್ ದೇಶದೊಳಗೆ ಏನು ಮಾಡ್ತಿದ್ರ, ಮಾರಾಟ ಮಾಡ್ತಿದ್ರು. ಕಾನ್ಸ್ಟಾಂಟಿನೋಪಲ್ ವಾಸ್ ದಸ್ ದ ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ವಾಸ್ ಕನ್ಸಿಡರ್ಡ್ ಆಸ್ ದ ಗೇಟ್ವೇ ಆಫ್ ಯುರೋಪಿಯನ್ ಟ್ರೇಡ್. ಅದ ಸಂದರ್ಭದೊಳಗೆ ಕಾನ್ಸ್ಟಾಂಟಿನೋಪಲ್ ನಗರ ಏನಾತ, ವ್ಯಾಪಾರದ ಕೇಂದ್ರವಾಯ್ತದ. ಅಂದ್ರೆ ಏಷ್ಯಾ ಮತ್ತು ಯುರೋಪ್ ದೇಶದ ನಡುವಿನ ವ್ಯಾಪಾರದ ಕೇಂದ್ರವಾಗಿ ಯಾವ ನಗರ ಪರಿಗಣಿಸಲ್ಪಡ್ತಲ್ಲೇ? ಕಾನ್ಸ್ಟಾಂಟಿನೋಪಲ್. ಇದು ಅತಿ ಹೆಚ್ಚಿನ ಪ್ರಮುಖ ಮಹತ್ವದ ಪಾತ್ರನ ವಹಿಸ್ತ. ಆದ್ರದ್ದು ಇದನ್ನೇನು ಮಾಡ್ತಾರೆ, ಅಂತಾರಾಷ್ಟ್ರೀಯ ವ್ಯಾಪಾರದ ಕೇಂದ್ರವಾಗಿ ಪರಿಗಣಿಸಲ್ಪಡ್ತಾ ಇದನ್ನು ಗೇಟ್ವೇ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕರೆದ್ರು. ಅಂದ್ರೆ ಏನಂತ ಕರೀದದನ್ನು ನಾವು ಅದನ್ನು ಯುರೋಪಿಯನ್ ದೇಶದ ವ್ಯಾಪಾರದ ಹೆಬ್ಬಾಗಿಲು ಅಂತಾನೆ ಏನು ಮಾಡಕತ್ರ ಅದನ್ನು ಪರಿಗಣಿಸಕತ್ವಿ. ವೈಲ್ ಅರಬ್ ಮರ್ಚೆಂಟ್ಸ್ ಹ್ಯಾಡ್ ಗೇನ್ ಮೊನೋಪೊಲಿ ಓವರ್ ದ ಟ್ರೇಡ್ ಇನ್ ಏಷ್ಯನ್ ಕಂಟ್ರೀಸ್. ಅದ ಸಂದರ್ಭದಾಗ ಅರಬ್ ಏನು ವ್ಯಾಪಾರಿಗಳು ಇದ್ರಲ್ಲ, ಇವರ ಏಷ್ಯಾದ ದೇಶಗಳ ವ್ಯಾಪಾರದ ಮೇಲೆ ಏನು ಮಾಡ್ಕೊಂಡ್ರು, ಇವರ ಏಕಸ್ವಾಮ್ಯವನ್ನು ಸಾಧನೆ ಮಾಡಿದ್ರು. ಮೊನೋಪೊಲಿ ಅಂದ್ರೆ ಏಕಸ್ವಾಮ್ಯ, ಏಕಸ್ವಾಮ್ಯ ಅಂದ್ರೆ ನಿಯಂತ್ರಣ. ಅಂದ್ರೆ ಏಷ್ಯಾದ ದೇಶಗಳ ಮೇಲಿನ ವ್ಯಾಪಾರದ ಮೇಲೆ ನಿಯಂತ್ರಣ, ಅಂದ್ರೆ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸಿದವರು ಯಾರ? ಅರಬ್ ವ್ಯಾಪಾರಿಗಳು. ಅದೇ ರೀತಿ ಇಟಾಲಿಯನ್ ವ್ಯಾಪಾರಿಗಳು ಇದ್ರಲ್ಲ, ಇವರ ಯುರೋಪ್ ದೇಶದ ವ್ಯಾಪಾರದ ಮೇಲೆ ತನ್ನ ನಿಯಂತ್ರಣವನ್ನು ಸಾಧನೆ ಮಾಡಿದ್ರು. ಅದೇ ದ ಮರ್ಚೆಂಡೈಸ್ ಫ್ರಾಮ್ ಏಷ್ಯಾ ಬ್ರೌಟ್ ಗುಡ್ ಪ್ರಾಫಿಟ್ ಟು ಇಟಾಲಿಯನ್ ಮರ್ಚೆಂಟ್ಸ್. ಅದೇ ರೀತಿ ಇವು ಏಷ್ಯಾದ ಸರಕುಗಳು ಇದ್ದಲ್ಲ, ಈ ಏಷ್ಯಾದ ಸರಕುಗಳು ಇಟಾಲಿಯನ್ ವ್ಯಾಪಾರಿಗಳಿಗೆ ಅತಿ ಹೆಚ್ಚಿನ ಪ್ರಮಾಣದೊಳಗೆ ಲಾಭವನ್ನು ತಂದು ಕೊಡುತ್ತೆ.
ಕಾನ್ಸ್ಟಾಂಟಿನೋಪಲ್ ನಗರದ ವಶ ಮೀನ್ಸ್ ದ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್. ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ಬಿಟ್ವೀನ್ ಏಷ್ಯಾ ಆ್ಯಂಡ್ ಯುರೋಪ್ ವಾಸ್ ಕ್ಯಾರಿಡ್ ಆನ್ ಪ್ಲೇಸ್ ಥ್ರೂ ದ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್. ನಾವೀಗ ತಿಳ್ಕೊಂಡೇವೆ ಏನ ಯುರೋಪ್ ಮತ್ತು ಏಷ್ಯಾದ ನಡುವೆ ವ್ಯಾಪಾರ ನಡೆಯುವ ಪ್ರಮುಖ ಸ್ಥಳ ಯಾವ್ದ? ಕಾನ್ಸ್ಟಾಂಟಿನೋಪಲ್. ಹೌದಾ? ಇನ್ 1453 ದ ಆಟೋಮನ್ ಟೂಕ್ಸ್ ಕ್ಯಾಪ್ಚರ್ಡ್ ದ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್. ಅಂದ್ರೆ ಇನ್ 1453 ಆಟೋಮನ್ ಟೂಕ್ಸ್ ಕ್ಯಾಪ್ಚರ್ಡ್ ದ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್. ಅಂದ್ರೆ 1453ರಲ್ಲಿ ದ ಆಟೋಮನ್ ಟೂಕ್ಸ್ ಅಂದ್ರೆ ಏನು? ಅವರು ಒಂದು ಸಾಮ್ರಾಜ್ಯ. ಆಟೋಮನ್ ಟೂಕ್ಸ್ ಅನ್ನೋದು ಸಾಮ್ರಾಜ್ಯ. ಅದೇನು ಮಾಡ್ತೈತಿ? ಕಾನ್ಸ್ಟಾಂಟಿನೋಪಲ್ ನಗರವನ್ನ ಏನು ಮಾಡ್ತೈತಿ? ವಶಪಡಿಸಿಕೊಳ್ತೈತಿ. ಕ್ಯಾಪ್ಚರ್ ಮೀನ್ಸ್ ವಶಪಡಿಸಿಕೊಳ್ಳುವುದು. ಅಂದ್ರೆ 1453ರಲ್ಲಿ ಆಟೋಮನ್ ಟೂಕ್ಸ್ ರವ್ರು ಏನು ಮಾಡ್ತಾರ? ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಳ್ತಾರೆ. As a result, all the trade routes connecting the city of Constantinople came under the control of Turks. ಅಂದ್ರೆ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಸಂಧಿಸುವ ಎಲ್ಲ ಮಾರ್ಗಗಳು, ಅಂದ್ರೆ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಸಂಧಿಸುವ ಎಲ್ಲ ಮಾರ್ಗಗಳು ಏನದು? ಯಾರ ನಿಯಂತ್ರಣಕ್ಕೊಳಪಟ್ಟು? ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಸಂಧಿಸುವ ಎಲ್ಲ ಮಾರ್ಗಗಳು ಆಟೋಮನ್ ಟೂಕ್ಸ್ ರವರ ನಿಯಂತ್ರಣಕ್ಕೆ ಒಳಪಟ್ಟು. The Turks started levying too many taxes on the goods passing through these routes. ಇದ ಅವಕಾಶವನ್ನ ತನ್ನ ಲಾಭಕ್ಕಾಗಿ ಯೂಸ್ ಮಾಡ್ಕೋಬೇಕಂತ ಇವ್ರು ಆಟೋಮನ್ ಟೂಕ್ಸ್ದವ್ರು ಏನು ಮಾಡ್ತಾರ? ಆ ವ್ಯಾಪಾರದ ಮಾರ್ಗಗಳ ಮೇಲೆ ತೀವ್ರತರವಾದ ಹೆಚ್ಚಿನ ಪ್ರಮಾಣದ ತೆರಿಗೆಗಳನ್ನು ಏನು ಮಾಡ್ತಾರ? ವಿಧಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. The Turks started levying too many taxes on the goods passing through these routes. As a result, ಟ್ರೇಡ್ ಬಿಕೇಮ್ ಅನ್ಪ್ರಾಫಿಟೇಬಲ್. ಇದರ ಪರಿಣಾಮವಾಗಿ ಏನಾಕೈತಂದ್ರ ಆ ನಡೆಯಾಕತ್ತಲ್ಲ ವ್ಯಾಪಾರ, ಆ ವ್ಯಾಪಾರಿಗಳಿಗೆ ಏನಾಗ್ತದ? ಅನ್ಪ್ರಾಫಿಟೇಬಲ್ ಆತ, ಅಂದ್ರೆ ಲಾಭದಾಯಕವಾಗಲಿಲ್ಲ. ಮೀನ್ ವೈಲ್ ಸ್ಪೇನ್, ಪೋರ್ಚುಗಲ್ ಅಂಡ್ ಅದರ್ ಯುರೋಪಿಯನ್ ರೂಲರ್ಸ್ ವೇರ್ ಅಟೆಂಪ್ಟಿಂಗ್ ಟು ಬ್ರೇಕ್ ದ ಮೊನೋಪೊಲಿ ಆಫ್ ಇಟಾಲಿಯನ್ ಟ್ರೇಡರ್ಸ್. ಇದೇ ವೇಳೆ Meanwhile, Spain, Portugal and other European rulers were attempting to break the monopoly of Italian traders. ಇದೇ ವೇಳೆಯಲ್ಲಿ ಸ್ಪೇನ್, ಪೋರ್ಚುಗಲ್ ಮತ್ತು ಮೊದಲಾದ ಯುರೋಪಿಯನ್ ದೇಶಗಳ ರಾಜರು ಏನು ಮಾಡತ್ತಿದ್ರು ಅಂದ್ರೆ ಹೊಸ ಜಲಮಾರ್ಗಗಳನ್ನು ಹುಡುಕ್ಬೇಕಂತ ಏನು ಮಾಡತ್ತಿದ್ರು? ಅಂದ್ರೆ ಸಾಹಸಿ ನಾವಿಕರನ್ನು ಏನು ಮಾಡತ್ತಿದ್ರು? ಪ್ರೋತ್ಸಾಹಿಸಲು ಪ್ರಾರಂಭಿಸಿದ್ರು. ಅಂದ್ರೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಹುಡುಕ್ಬೇಕ, ಮತ್ತೆ ಆ ವ್ಯಾಪಾರವನ್ನು ಏನು ಮಾಡ್ಬೇಕ? ಪುನಃ ಸ್ಥಾಪಿಸಬೇಕಂತ ಏನು ಮಾಡಕತ್ತಿದ್ರ? ಪೋರ್ಚುಗೀಸ್ ನಾವಿಕರು ಏನಂದ್ರೆ ಸ್ಪೇನ್, ಪೋರ್ಚುಗಲ್ ಎಲ್ಲ ನಾವಿಕರು ಏನು ಮಾಡಕತ್ತಿದ್ರ? ಪ್ರಯತ್ನ ಪಡಾಕತ್ತಿದ್ರ. ಅದ ಸಂದರ್ಭದಾಗ they started encouraging adventurous sailors to find a new sea route to India. The invention of compass, astrolabe and gunpowder provided further impetus to this venture. ಇದೇ ಸಂದರ್ಭದಾಗ ಅವ್ರಗ ಕಂಪಾಸ್, ಅಸ್ಟ್ರೋಲಾಬ್, ಗನ್ ಪೌಡರ್ ಇವೆಲ್ಲ ವೈಜ್ಞಾನಿಕ ಆವಿಷ್ಕಾರಗಳು ಏನು ಮಾಡಿದ್ರು? ಅವ್ರಿಗೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಹುಡುಕಕ್ಕೆ ಏನು ಮಾಡಿದ್ದು? ಹೆಲ್ಪ್ ಮಾಡಿದ್ದು. ಅ ನ್ಯೂ ಸೀ ರೂಟ್ ಟು ಇಂಡಿಯಾ ಅಂದರೆ ಭಾರತಕ್ಕೆ ಹೊಸ ಜಲಮಾರ್ಗ. ವಾಸ್ಕೋ ಡಿ ಗಾಮ, ಅ ಪೋರ್ಚುಗೀಸ್ ಸೇಲರ್, ಲೆಫ್ಟ್ ಲಿಸ್ಬನ್ ಆ್ಯಂಡ್ ರೀಚ್ಡ್ ಕಪ್ಪಾಡ್ ನಿಯರ್ ಕ್ಯಾಲಿಕಟ್ ಆನ್ ದ ವೆಸ್ಟ್ ಕೋಸ್ಟ್ ಆಫ್ ಇಂಡಿಯಾ ಇನ್ 1498. ಲಿಸ್ಬನ್ ನಿಂತ ಹೊರಟ. ಲಿಸ್ಬನ್ ಅಂದ್ರೆ ಒಂದು ಪ್ಲೇಸ್, ಪೋರ್ಚುಗೀಸ್ನಾಗ ಸ್ಪೇಸ್ ಅಂದ್ರೆ ಒಂದು ಪ್ಲೇಸ. ಲಿಸ್ಬನ್ ನಿಂತ ವಾಸ್ಕೋ ಡಿ ಗಾಮ ಏನು ಮಾಡ್ತಾನ? ಭಾರತದ ಕಪ್ಪಡ್ ನಿಯರ್ ಕ್ಯಾಲಿಕಟ್ ಆನ್ ದ ವೆಸ್ಟ್ ಕೋಸ್ಟ್ ಅಂದ್ರೆ ಭಾರತದ ಪಶ್ಚಿಮ ಕರಾವಳಿಯ ಕಪ್ಪದ್ ಸಮೀಪದ ಕ್ಯಾಲಿಕಟ್ ಪ್ರದೇಶಕ್ಕೆ ಬಂದ ತಲುಪ್ತಾನ. ಯಾರ? ವಾಸ್ಕೋ ಡಿ ಗಾಮ. ವಾಸ್ಕೋ ಡಿ ಗಾಮನು ಒಬ್ಬ ಪೋರ್ಚುಗೀಸ್ ಸೆಲ್ಲರ್ ಅಂದ್ರೆ ನಾವಿಕ. ಅದು ಯಾವಾಗ ಬಂದವು? 1498. Thus he was successful in discovering a new sea route to India. ಅವನು ಭಾರತಕ್ಕೆ ಒಂದು ಹೊಸ ಜಲಮಾರ್ಗವನ್ನು ಕಂಡುಕೊಳ್ಳುವಲ್ಲಿ ಏನು ಮಾಡಿದ? ಯಶಸ್ವಿಯನ್ನ ಪಡೆದುಕೊಂಡ. This route continued to be the route to trade between India and Europe for many years. ಈ
ಏನು ವಾಸ್ಕೋಡಿಗಾಮ ಭಾರತ ಮತ್ತು ಯುರೋಪ್ ನಡುವೆ ಒಂದು ಹೊಸ ಜಲಮಾರ್ಗವನ್ನು ಏನು ಹುಡುಕಿದ್ದಲ್ಲ, ಅದು ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರದ ಮಾರ್ಗವಾಗಿ ಏನು ಮಾಡ್ತದ, ಮಾರ್ಪಡ್ತದ. ದ ಪೋರ್ಚುಗೀಸ್ ವೇರ್ ದಸ್ ದ ಫಸ್ಟ್ ಟು ರೀಎಸ್ಟಾಬ್ಲಿಷ್ ಟ್ರೇಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್. ಹೀಗೆ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದವರಲ್ಲಿ ಯುರೋಪಿಯನ್ನರಲ್ಲಿಯೇ ಪೋರ್ಚುಗೀಸರು ಮೊದಲಿಗರು. ಅಂದ್ರೆ ಏನು ಆಟೋಮನ್ ಟೂಕ್ಸ್ರವರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ಆ ವ್ಯಾಪಾರ ಮಾರ್ಗಗಳ ಮೇಲೆ ತೆರಿಗೆಯನ್ನು ವಿಧಿಸಿದ್ರಲ್ಲ, ಅದರ ಪರಿಣಾಮವಾಗಿ ವಾಸ್ಕೋಡಿಗಾಮ ಏನು ಮಾಡ್ತಾನೆ, ಹೊಸ ಜಲಮಾರ್ಗವನ್ನು ಕಂಡುಹಿಡಿದ. ಅಂದರೆ ವಾಸ್ಕೋಡಿಗಾಮ ಒಬ್ಬ ಪೋರ್ಚುಗೀಸ್ ನಾವಿಕ. ಇವ್ರಿಗೆ ಏನು ಅದಕ್ಕೆ ಭಾರತ ಮತ್ತು ಯುರೋಪ್ ನಡುವೆ ಮತ್ತೊಂದು ಪುನಃ ಅಂದ್ರೆ ವ್ಯಾಪಾರ ಸಂಬಂಧವನ್ನು ಪುನಃ ಸ್ಥಾಪಿಸಿದವರು ಯಾರ, ಪೋರ್ಚುಗೀಸರು. Know this, in 1869 a huge canal called Suez Canal, ಅಂದ್ರೆ 1869 ಒಂದು ಹ್ಯೂಜ್ ಕನಾಲ್ ಅಂದ್ರೆ ಒಂದು ದೊಡ್ಡ ಕೆನಾಲ್ ಇತ್ತು. ಆ ಕನಾಲದ ಹೆಸರೇನ ಸ್ವೇಜ್ ಕೆನಾಲ್ ವಾಸ್ ಬಿಲ್ಟ್ ಬೈ ಡಿಗ್ಗಿಂಗ್ ದ ಲ್ಯಾಂಡ್ ಫಾರ್ ದ ಈಸಿ ಮೂವ್ಮೆಂಟ್ ಆಫ್ ಶಿಪ್ಸ್ ಇನ್ ಈಜಿಪ್ಟ್ ಟು ಕನೆಕ್ಟ್ ದ ರೆಡ್ ಸಿ ಆ್ಯಂಡ್ ಮೆಡಿಟ್ರೇನಿಯನ್ ಸಿ. ಈ ಸ್ವೇಜ್ ಕೆನಾಲ್ ಅನ್ನೋದೇನ ರೆಡ್ ಸಿ ಮತ್ತು ಮೆಡಿಟ್ರೇನಿಯನ್ ಸಿ ಸಮುದ್ರಗಳು ಅಂದರೆ ರೆಡ್ ಸಮುದ್ರ ಮತ್ತು ಮೆಡಿಟ್ರೇನಿಯನ್ ಸಮುದ್ರ ನಡುವೆ ಏನು ಮಾಡಕತ್ತಿದ, ಕನೆಕ್ಟ್ ಮಾಡಕತ್ತಿದ, ಅಂದ್ರೆ ಸಂಪರ್ಕವನ್ನು ಮಾಡಕತ್ತ. ಅದಕ್ಕೆ ಇದನ್ನು ಏನು ಮಾಡಿದ್ರ, ಈಜಿಪ್ಟ್ ದೇಶದೊಳಗೆ ಏನು ಮಾಡಿದ್ರ, ಭೂಮಿಯನ್ನು ಅಗೆದು ಆ ಎರಡು ರೆಡ್ ಸಿ ಮತ್ತು ಮೆಡಿಟ್ರೇನಿಯನ್ ಸಿಗೆ ಸಂಪರ್ಕ ಕೊಡುವಂತ ಏನು ಮಾಡಿದ್ರ, ಕಾಲುವೆಯನ್ನು ಏನು ಮಾಡಿದ್ರ, ನಿರ್ಮಾಣ ಮಾಡಿದ್ರ. ಅಂಟಿಲ್ ದ ಬಿಲ್ಡಿಂಗ್ ಆಫ್ ಸುಯೇಜ್ ಕನಾಲ್ ದ ಸಿ ರೂಟ್ ಡಿಸ್ಕವರ್ಡ್ ಬೈ ವಾಸ್ಕೋಡಿಗಾಮ ವಾಸ್ ಅ ರೂಟ್ ಯೂಸ್ಡ್ ಫಾರ್ ಟ್ರೇಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪ್. ಇದು ಸುಯೇಜ್ ಕೆನಾಲ್ ರೆಡಿ ಆಗುವವರೆಗೆ ಅಂದ್ರೆ ಅದು ನಿರ್ಮಾಣ ಆಗುವವರೆಗೆ ಭಾರತ ಮತ್ತು ಯುರೋಪ್ ನಡುವಿನ ಸಂಬಂಧ ವ್ಯಾಪಾರ ಮಾರ್ಗ ಹೆಂಗೆ ನಡೆಯಕತ್ತಿತ್ತಂದ್ರೆ, ಏನು ವಾಸ್ಕೋಡಿಗಾಮ ಜಲಮಾರ್ಗವನ್ನು ಹುಡುಕಿದ್ದಲ್ಲ, ಅದೇ ಮಾರ್ಗ ಥ್ರೂ ಏನು ನಡೆಯಕತ್ತಿತ್ತ, ವ್ಯಾಪಾರ ನಡೆಯಕತ್ತಿತ್ತ. ದ ಶಿಪ್ಸ್ ಹ್ಯಾಡ್ ಡ್ರೌಂಡ್ ದ ಕೇಪ್ ಆಫ್ ಗುಡ್ ಹೋಪ್, ದ ಸದರ್ನ್ ಮೋಸ್ಟ್ ಟಿಪ್ ಆಫ್ ಆಫ್ರಿಕಾ. ಇವು ವಾಸ್ಕೋಡಿಗಾಮ ಏನು ಮಾಡಿದ್ದಂದ್ರೆ, ಏನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದಲ್ಲ, ಆ ಹೊಸ ಜಲಮಾರ್ಗವನ್ನು ವಾಸ್ಕೋಡಿಗಾಮನು ಕೇಪ್ ಆಫ್ ಗುಡ್ ಹೋಪ್ ಅಂದ್ರೆ ಆಫ್ರಿಕಾದ ತುತ್ತ ತುದಿ, ಆ ತುತ್ತ ತುದಿಯನ್ನು ದಾಟಿ ಮತ್ತು ಭಾರತಕ್ಕೆ ತಲುಪಿದ್ದ. ಅದರ ಮೂಲಕನ ದಾಟಿ ಏನು ಮಾಡಿದವ, ಭಾರತಕ್ಕೆ ವಾಸ್ಕೋಡಿಗಾಮ ಬಂದಿದ್ದ. ನಂತರ ಯಾವಾಗ ಸುಯೇಜ್ ಕೆನಾಲ್ ಏನಾಯ್ತ ನಿರ್ಮಾಣ ಆಯ್ತಲ್ಲ, ಅವಾಗ್ಲಿಂತ್ರ ಭಾರತ ಮತ್ತು ಯುರೋಪ್ ನಡುವಿನ ಏನು ವ್ಯಾಪಾರ ಸಂಬಂಧ ಎಲ್ಲಿಂದ ನಡೆಯಕತ್ತೈತಿ, ಈಗ ಸುಯೇಜ್ ಕೆನಾಲ್ ಮೂಲಕನ ನಡೀತದೆ. ಯುರೋಪಿಯನ್ ಟ್ರೇಡ್ ಕಂಪ್ನೀಸ್, ಯುರೋಪಿನ ವ್ಯಾಪಾರಿ ಕಂಪನಿಗಳು. ವಿತ್ ದ ಸಕ್ಸೆಸ್ ಆಫ್ ದ ಪೋರ್ಚುಗೀಸ್, ದ ಡಚ್, ಫ್ರೆಂಚ್, ದ ಇಂಗ್ಲಿಷ್ ಆಫ್ ಯುರೋಪ್ ಅರೈವ್ಡ್ ಇನ್ ಇಂಡಿಯಾ ಫಾರ್ ಟ್ರೇಡ್. ಏನು ಪೋರ್ಚುಗೀಸರ ಪ್ರಯತ್ನದಿಂದ ಏನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿದ್ರಲ್ಲ, ಅದರ ಮೂಲಕ ಭಾರತಕ್ಕೆ ಯುರೋಪಿನ ಬೇರೆ ಬೇರೆ ವ್ಯಾಪಾರಿ ಕಂಪನಿಗಳು ಏನು ಮಾಡಕತ್ರ, ಭಾರತಕ್ಕೆ ಬಂದ್ರ. ಅದರ ಪೋರ್ಚುಗೀಸ್, ಡಚ್, ಫ್ರೆಂಚ್ ಆ್ಯಂಡ್ ಇಂಗ್ಲಿಷ್ ಇವ್ರು ಭಾರತಕ್ಕೆ ಬಂದ್ರ. ಈಗ ಈಸಿ ಆಗ್ತಿಕೋಣ, PDEF ಇವ್ರು ಕ್ರಮಾನುಗತವಾಗಿ ಏನು ಮಾಡ್ತಾರೆ, ಭಾರತಕ್ಕೆ ಬರ್ತಾರೆ. ಫಸ್ಟ್ ಯಾರು ಬರ್ತಾರೆ, ಪೋರ್ಚುಗೀಸ್. ಸೆಕೆಂಡ್ ಯಾರು ಬರ್ತಾರೆ, ಡಚ್ರು. ಥರ್ಡ್ ಯಾರು ಬರ್ತಾರೆ, ಇಂಗ್ಲೀಷ್ರು. ನಾಲ್ಕನೇದಾಗ ಯಾರು ಬರ್ತಾರೆ, ಫ್ರೆಂಚ್ರು. ಅಂದ್ರೆ PDEF ಅಂದ್ರೆ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಫಸ್ಟ್ ಟೈಮ್ ಭಾರತಕ್ಕೆ ಬಂದ ಯುರೋಪಿಯನ್ ಯಾರ, ಪೋರ್ಚುಗೀಸ್ರ. ಸೆಕೆಂಡ್ ಟೈಮಿಗೆ ಬಂದವ್ರು ಯಾರ, ಡಚ್ರ. ಥರ್ಡ್ ಅಂದ್ರೆ ಮೂರನೇದಾಗಿ ಬಂದವ್ರು ಯಾರ, ಇಂಗ್ಲೀಷ್ರ. ನಾಲ್ಕನೇದಾಗ ಬಂದವ್ರು ಯಾರ, ಫ್ರೆಂಚ್ರ. ತೀತಾ ಅಂದ್ರೆ PDEF ಸಿಂಪಲ್ ಫಾರ್ಮುಲಾ ಏನು, ಭಾರತಕ್ಕೆ ಯಾರು ಮೊದಲಿಗೆ ಬಂದರು, ಮತ್ತು ಸೆಕೆಂಡ್ ಯಾರು ಬಂದ್ರೆ, ಥರ್ಡ್ ಯಾರು ಬಂದ್ರೆ, ಮತ್ತು ನಾಲ್ಕನೇದಾಗ ಯಾರು ಬಂದ್ರಂತ ತಿಳ್ಕೊಳಕ್ಕೆ. ಇವರೆಲ್ಲರೂ ಇವರೆಲ್ಲರೂ ಯಾರ, ಯುರೋಪ್ದವ್ರ. P ಅಂದ್ರೆ ಪೋರ್ಚುಗೀಸ್, D ಅಂದ್ರೆ ಡಚ್, E ಅಂದ್ರೆ ಇಂಗ್ಲೀಷರು, ನೆಕ್ಸ್ಟ್ F ಅಂದ್ರೆ ಪೋರ್ಚುಗೀಸರು. ಮುಂದಿನದಾಗಿ, this development not only changed the history of colonized India
ಬಟ್ ಆಲ್ಸೋ ಚೇಂಜ್ಡ್ ದ ಹಿಸ್ಟ್ರಿ ಆಫ್ ಯುರೋಪಿಯನ್ ಕಂಟ್ರೀಸ್. ಇದರ ಪರಿಣಾಮವಾಗಿ ಇದು ವಸಾಹತಕ್ಕೆ ಏನು ಮಾಡ್ತಿದ, ಪ್ರಾರಂಭಕ್ಕೆ ಅವಕಾಶ ಮಾಡಿಕೊಡ್ತಿದ. ಮತ್ತು ಇದೇನು ಮಾಡ್ತಾ, ಯುರೋಪಿಯನ್ ರಾಷ್ಟ್ರಗಳ ಇತಿಹಾಸವನ್ನು ಚೇಂಜ್ ಮಾಡ್ತಿದ. ದ ಪೋರ್ಚುಗೀಸ್, ನಾ ಈಗಾಗಲೇ ನಿಮ್ಗೆ ಹೇಳಿದ್ನ, ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಂದವರು ಯಾರ, ಪೋರ್ಚುಗೀಸ್ರು. ದ ಪೋರ್ಚುಗೀಸ್ ವೇರ್ ದ ಫಸ್ಟ್ ಟು ಅರೈವ್ ಇನ್ ಇಂಡಿಯಾ ಫಾರ್ ಟ್ರೇಡ್ ಆ್ಯಂಡ್ ವೇರ್ ಆಲ್ಸೋ ದ ಲಾಸ್ಟ್ ಟು ಲೀವ್ ಇಂಡಿಯಾ ಬೈ ದ ಸೀ ರೂಟ್. ಅಂದ್ರೆ ಇವ್ರೇನು ಹೇಳ್ತಾರಂದ್ರೆ, ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ವ್ಯಾಪಾರಕ್ಕಾಗಿ ಬಂದವರು ಪೋರ್ಚುಗೀಸ್ರೇ, ಮತ್ತು ಭಾರತಕ್ಕಾಗಿ ಕೊನೆಯದಾಗಿ ಬಿಟ್ಟವರು ಯಾರ, ಪೋರ್ಚುಗೀಸ್ರ. ಭಾರತಕ್ಕೆ ವಾಸ್ಕೋಡಿಗಾಮ 1498ಕ್ಕೆ ಬಂದ, ಹೌದಾ. ಬಟ್ ಪೋರ್ಚುಗೀಸರು ಭಾರತಕ್ಕೆ ಯಾವಾಗ ಬಿಟ್ರಂದ್ರೆ 1961ಕ್ಕೆ ಬಿಟ್ಟ, ಮೀನ್ಸ್ ಆಫ್ಟರ್ ದ ಇಂಡಿಪೆಂಡೆನ್ಸ್. ಭಾರತಕ್ಕೆ ವಾಸ್ಕೋಡಿಗಾಮ 1498ಕ್ಕೆ ಬಂದರೆ, ಆದರೆ ವಾಸ್ಕೋಡಿಗಾಮ ಪೋರ್ಚುಗೀಸ. ಅದೇ ರೀತಿ ಪೋರ್ಚುಗೀಸರು ಭಾರತಕ್ಕೆ ಬಿಟ್ಟು ಹೋಗಿದ್ದು ಯಾವಾಗ, 1961. ಹಂಗಂದ್ರೆ ಭಾರತಕ್ಕೆ ಮೊದಲಿಗೆ ಬಂದವರು ಪೋರ್ಚುಗೀಸರೇ, ಭಾರತವನ್ನು ಕೊನೆಯದಾಗಿ ಬಿಟ್ಟು ಹೋದವರು ಯಾರ, ಪೋರ್ಚುಗೀಸರ. ಆಫ್ಟರ್ ವಾಸ್ಕೋಡಿಗಾಮ, ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ arrived in India as the viceroy of the Portuguese. ವಾಸ್ಕೋಡಿಗಾಮ ಹೋದ ನಂತರ ಭಾರತಕ್ಕೆ ಬಂದವ ಯಾರ, ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ. ಇವು ಪೋರ್ಚುಗೀಸರ ವೈಸ್ರಾಯ್ ಆಗಿ ಏನು ಮಾಡ್ತಾನೆ, ಭಾರತಕ್ಕೆ ಬರ್ತಾನೆ. ಹಿ ಇಂಪ್ಲಿಮೆಂಟೆಡ್ ಬ್ಲೂ ವಾಟರ್ ಪಾಲಿಸಿ ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ದ ಸುಪ್ರಿಮಸಿ ಓವರ್ ದ ಸೀ ಇನ್ಸ್ಟೆಡ್ ಆಫ್ ಸುಪ್ರಿಮಸಿ ಓವರ್ ಲ್ಯಾಂಡ್. ಇವು ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ಏನು ಮಾಡ್ತಾನೆ, ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತೊಗೊಂಬರ್ತಾನೆ. ಬ್ಲೂ ವಾಟರ್ ಪಾಲಿಸಿ ಅಂದ್ರೆ ನೀಲಿ ನೀರಿನ ನೀತಿಯನ್ನು ಏನು ಮಾಡ್ತಾನೆ, ಜಾರಿಗೆ ತೊಗೊಂಬರ್ತಾನೆ. ಇದರ ಅರ್ಥ ಏನಂದ್ರೆ, ಎಸ್ಟಾಬ್ಲಿಷ್ ದ ಸುಪ್ರಿಮಿಸಿ ಅಂದ್ರೆ ಅಧಿಕಾರ, ಓವರ್ ದ ಸೀ ಇನ್ಸ್ಟೆಡ್ ಆಫ್ ಸುಪ್ರಿಮಿಸಿ ಓವರ್ ಲ್ಯಾಂಡ್. ಇವನ ಪ್ರಕಾರ ಭೂಮಿ ಮೇಲಿನ ಏಕಸ್ವಾಮ್ಯದ ಬದಲಾಗಿ ನೀರಿನ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸಬೇಕಂತ ಏನು ಮಾಡ್ತಾನ, ಭೂಮಿ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಸ್ವಾಮ್ಯವನ್ನು ಸಾಧಿಸಬೇಕಂತ ಏನು ಮಾಡ್ತಾನೆ, ತನ್ನ ನೌಕಾಶಕ್ತಿಯನ್ನು ಬಲಪಡಿಸ್ತಾನೆ. ಅಂದ್ರೆ ತನ್ನ ಏನು ನೌಕಾಶಕ್ತಿ ಇರ್ತೈತಲ್ಲ, ಅದನ್ನ ಏನು ಮಾಡ್ತಾನೆ, ಬಲಪಡಿಸಕ್ಕೆ ಏನು ಮಾಡ್ತಾನೆ, ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ಏನು ಮಾಡ್ತಾನೆ, ಪ್ರಯತ್ನ ಪಡ್ತಾನೆ. ಅದಕ್ಕೆ ಇವು ಏನು ಮಾಡ್ತಾನೆ, ಬ್ಲೂ ವಾಟರ್ ಪಾಲಿಸಿನ ಜಾರಿಗೆ ತೊಗೊಂಬರ್ತಾನೆ. ಅಲ್ಫಾನ್ಸೋ ಡಿ ಅಲ್ಬುರ್ಕರ್ ಹೂ ಕೇಮ್ ಆಫ್ಟರ್ ಅಲ್ಮೀಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ನಂತರ ಬಂದವ್ರು ಯಾರ, ಅಲ್ಫಾನ್ಸೋ ಡಿ ಅಲ್ಬುರ್ಕರ್. ಇವೇನು ಮಾಡ್ತಾನೆ, ಅಲ್ಮೀಡಾ ನಂತರ ಬರ್ತಾನೆ. ಹಿ ಕನ್ಸಿಡರ್ಡ್ ಆಸ್ ದ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್. ಅಲ್ಮೀಡಾ ನಂತರ ಭಾರತಕ್ಕೆ ಬಂದವನ ಅಲ್ಬುರ್ಕರ್. ಇವಂಗೆ ಏನಂತ ಕರೀತಾರಂದ್ರೆ, ಭಾರತದಲ್ಲಿ ಪೋರ್ಚುಗೀಸರ ಅಸ್ತಿತ್ವದ ನಿಜವಾದ ಸ್ಥಾಪಕ ಅಂತ ಯಾರಿಗೆ ಕರೀತಾರ, ಅಲ್ಬುರ್ಕರನ್ನ ಕರೀತಾರೆ. ನೋಡಿ, ಕನ್ಸಿಡರ್ಡ್ ಆಸ್ ದ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಪವರ್ ಇನ್ ಇಂಡಿಯಾ. He waged a battle against the Sultan of Bijapur in 1510 and won Goa. ಇವೇನು ಮಾಡ್ತಾನೆ, 1510ರಲ್ಲಿ ಬಿಜಾಪುರ ಸುಲ್ತಾನದ ಮೇಲೆ ದಾಳಿ ಮಾಡಿ ಗೋವಾವನ್ನು ವಶಪಡಿಸ್ಕೊಳ್ತಾನೆ. ಯಾರ, ಅಲ್ಬುರ್ಕರ್. ಆದ್ದರಿಂದ ಇವಂಗೆ ಏನಂತ ಕರೀತಾರ, ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನಂತ ಯಾರಿಗಂತ ಕರಿತೇವಿ, ಅಲ್ಫಾನ್ಸೋ ಡಿ ಅಲ್ಬುರ್ಕರ್. ಗೋವಾ ಬಿಕೇಮ್ ದ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಫ್ ದ ಪೋರ್ಚುಗೀಸ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ಅಂದ್ರೆ ಗೋವಾ ಏನಾತಂದ್ರೆ ಇಲ್ಲಿ ಪೋರ್ಚುಗೀಸರ ಆಡಳಿತದ ಕೇಂದ್ರವಾಗಿ ಪರಿಗಣಿಸಲ್ಪಟ್ಟ. ಆತದ ಕೇಂದ್ರವಾಗಿ ಏನಾತ, ಪರಿವರ್ತನೆ ಆಯ್ತು. ದ ಪೋರ್ಚುಗೀಸ್ ಹ್ಯಾಡ್ ಅಬ್ಸಲ್ಯೂಟ್ ಮೊನೊಪೊಲಿ ಓವರ್ trade with India for a century, but their power declined with the arrival of English and French in India. ಅಂದ್ರೆ ಭಾರತ ಮತ್ತು ಪೋರ್ಚುಗೀಸರ ನಡುವೆ 1 ಶತಮಾನದ ಕಾಲ ಏನು ನಡೀತಾ, ವ್ಯಾಪಾರವು ವಿದೌಟ್ ಎನಿ ಕ್ವಶನ್, ವ್ಯಾಪಾರವು ಪ್ರಶ್ನಾತೀತವಾಗಿ ನಡೀತು. ವಿದೌಟ್ ಎನಿ ಕ್ವಶನ್, ವಿದೌಟ್ ಎನಿ ಇಂಟರ್ಫಿಯರೆನ್ಸ್ ಆಫ್ ಎನಿ ಒನ್. ದ ರಿಲೇಷನ್ ಬಿಟ್ವೀನ್ ದ ಇಂಡಿಯಾ ಆ್ಯಂಡ್ ಯುರೋಪ್ ಕಂಟಿನ್ಯೂಡ್. ಬಟ್ ಏನಾಕೈತಂದ್ರೆ, ಯಾವಾಗ ಡಚ್ರು ಇಂಗ್ಲೀಷರು ಬಂದ್ರಲ್ಲ, ಇದರ ಏನಾತ, ಆ ಟೈಮ್ನಾಗ ಏನಾತ, ಇವರ ವ್ಯಾಪಾರದ ಮೇಲೆ ಏನಾತ ಪ್ರಭಾವ ಬೀರ್ತ.
ಎಲ್ಲ ಐತೆ ನೋಡ್ರಿ ಮ್ಯಾಪ್. ಯುರೋಪಿಯನ್ ಸೆಟಲ್ಮೆಂಟ್ಸ್ ಇನ್ ಇಂಡಿಯಾ, ಭಾರತದಲ್ಲಿ ಐರೋಪ್ಯರ ನೆಲೆಗಳು ಅಲ್ಲಿ ಎಲ್ಲೆಲ್ಲಿದ್ರ ನೋಡ್ರಿ. PDBF ಅಂದ್ರೆ ನಾ PDEF ಅನ್ನಿ, ಇಲ್ಲಿ PDBF ಕೊಟ್ಟಾರ. ಪೋರ್ಚುಗೀಸ್, ಡಚ್, ಬ್ರಿಟಿಷ್, ಫ್ರೆಂಚ್. P ಅಂದ್ರೆ ಪೋರ್ಚುಗೀಸ್, D ಅಂದ್ರೆ ಡಚ್, B ಅಂದ್ರೆ ಬ್ರಿಟಿಷ್, F ಅಂದ್ರೆ ಫ್ರೆಂಚ್. ಇವರ ನೆಲೆಗಳು ಇಲ್ಲೇನೆ ಕೊಟ್ಟಾರ. ಎಲ್ಲೆಲ್ಲಿ ಪ್ಲೇಸ್ನಾಗ ಇದ್ರವ್ರ, ತನ್ನ ವಸಾಹತುವನ್ನು ಸ್ಥಾಪನೆ ಮಾಡಿದ್ರ. ದ ಡಚ್ ಬಿಲಾಂಗ್ಸ್ ಟು ಹೋಲ್ಯಾಂಡ್ ಆರ್ ನೆದರ್ಲ್ಯಾಂಡ್ಸ್. ಅಂದ್ರೆ ಡಚ್ರು ಬರ್ತಾರೆ. ಪೋರ್ಚುಗೀಸ್ರು ಫಸ್ಟ್ ಬಂದ್ರ, ನಂತರ ಬಂದವ್ರು ಯಾರ? ಡಚ್ರು ಯಾರು ಯಾವ ದೇಶಲಿಂತ್ರ ಭಾರತಕ್ಕೆ ಬಂದಿದ್ರು ಅಂದ್ರೆ ಹೋಲ್ಯಾಂಡ್ ಅಂದ್ರು ಒಂದ, ನೆದರ್ಲ್ಯಾಂಡ್ ಅಂದ್ರು ಒಂದ. ಇನ್ ಆರ್ಡರ್ ಟು ಟ್ರೇಡ್ ಇನ್ ದ ಈಸ್ಟರ್ನ್ ನೇಷನ್ಸ್, ಇವ್ರು ಎದಕ್ಕೆ ಬಂದಿದಂದ್ರೆ ಪೂರ್ವದ ದೇಶಗಳಲ್ಲಿ ವ್ಯಾಪಾರ ಮಾಡಬೇಕಂತ ಆ ಉದ್ದೇಶದಿಂದ ಭಾರತಕ್ಕೆ ಬಂದಿದ್ರು. ದೇ ಎಸ್ಟಾಬ್ಲಿಷ್ಡ್ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇನ್ 1602 ಆ್ಯಂಡ್ ಎಂಟರ್ಡ್ ಇಂಡಿಯಾ. ಇವರು 1602 ಒಳಗೆ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಅದು ಎದರ ಉದ್ದೇಶದಿಂದ? ಪೂರ್ವ ದೇಶಗಳಲ್ಲಿ ವ್ಯಾಪಾರ ನಡೆಸೋ ಉದ್ದೇಶದಿಂದ 1602ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡ್ತಾರೆ. ಎಂಟರ್ಡ್ ಇಂಡಿಯಾ, ಜಾವಾ, ಸುಮಾತ್ರಾ ಆ್ಯಂಡ್ ಇಂಡೋನೇಷ್ಯಾ. ಮತ್ತು ಎಲ್ಲೆಲ್ಲಿ ಬರ್ತಾರವ್ರ? ಜಾವಾ, ಸುಮಾತ್ರಾ ಆ್ಯಂಡ್ ಇಂಡೋನೇಷ್ಯಾಕ್ಕೂ ಬರ್ತಾರೆ. ಇನ್ ಇಂಡಿಯಾ ದೇ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ರೀಸ್ ಆಟ್ ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣಂ, ಮಚಿಲಿಪಟ್ಟಣಂ ಆ್ಯಂಡ್ ಚಿನ್ಸೋರ್. ಭಾರತಕ್ಕೆ ಡಚ್ರು ಬಂದು ಭಾರತದಲ್ಲಿ ಎಲ್ಲೆಲ್ಲವರು ತನ್ನ ವ್ಯಾಪಾರ ಕ್ಷೇತ್ರಗಳನ್ನು, ವ್ಯಾಪಾರ ಪ್ರದೇಶಗಳನ್ನು ಸ್ಥಾಪನೆ ಮಾಡ್ತಾರೆ. ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ಟಣಂ, ಮಚಿಲಿಪಟ್ಟಣಂ ಆ್ಯಂಡ್ ಚಿನ್ಸೋರ್ ಇವೆಲ್ಲ ಕಡೆ ಏನು ಮಾಡ್ತಾರೋ ತನ್ನ ಫ್ಯಾಕ್ಟ್ರೀಸ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಯಾರು? ಡಚ್. ಮಾರ್ತಾಂಡವರ್ಮ. In the politics of Kerala, the one who lived in the most important phase and rescued an important principality from the foreigners was Raja Martanda Varma of Wayanad. ಕೇರಳದ ರಾಜಕೀಯದಲ್ಲಿ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಪಡೆದ ಮಾರ್ತಾಂಡವರ್ಮನು ತನ್ನ ಸುತ್ತಮುತ್ತಲಿನ ಪ್ರದೇಶಗಳನ್ನು ಮತ್ತು ಸಂಸ್ಥಾನಗಳನ್ನು ಮತ್ತು ಫಾರಿನರ್ಸ್ ಇದ್ರ ಡಚ್ರಿಂತರೂ ಏನು ಮಾಡ್ತಾನೆ, ತನ್ನ ಸಂಸ್ಥಾನವನ್ನು ರಕ್ಷಣೆ ಮಾಡಿದವ ಯಾರ? ಮಾರ್ತಾಂಡವರ್ಮ. ರಾಜ ಮಾರ್ತಾಂಡವರ್ಮ ಆಫ್ ವಯನಾಡ್. ಹಿ ರೂಲ್ಡ್ ಫ್ರಾಮ್ 1729 to 1758. ಇವನು ಆಳ್ವಿಕೆ ಮಾಡಿದ ಯಾವಾಗ ನಂತರ 1729 to 1758. 58 ಒಳಗೆ ಇವನು ಮಾಡ್ತಾನೆ, ಆಳ್ವಿಕೆ ಮಾಡ್ತಾನೆ. ಆ್ಯಂಡ್ ಸೇವ್ಡ್ ಫ್ರಮ್ ದ ಸರೌಂಡಿಂಗ್ಸ್ ರೂಲರ್ಸ್ ಆ್ಯಸ್ ವೆಲ್ ಆ್ಯಸ್ ಫಾರಿನರ್ಸ್. ಇವೇನು ಮಾಡ್ತಾನೆ, ತನ್ನ ಸುತ್ತಮುತ್ತಲಿನ ಪ್ರದೇಶಗಳನ್ನು, ಸಂಸ್ಥಾನಗಳನ್ನು ರಕ್ಷಣೆ ನೀಡ್ತಾನೆ. ಯಾರ್ಲಿಂತ? ಫಾರಿನರ್ಸ್ ಅಂದ್ರೆ ವಿದೇಶಿಗರಿಂದ ಸಂರಕ್ಷಣೆ ಮಾಡ್ತಾನೆ. ಹಿ ಮೇಡ್ ದಿಸ್ ಆ್ಯಸ್ ಅ ಗ್ರೇಟ್ ಕಿಂಗ್ಡಮ್ ಅಮಾಂಗ್ ಆಲ್. ಒಂದೇನಾಗ್ತದ, ಒಂದು ಮಹತ್ವ ಪಡೆದ ಒಂದು ಸಾಮ್ರಾಜ್ಯವಾಗಿ ನಿರ್ಮಾಣ ಮಾಡಿದವು. He made this as a great kingdom among all. He stood against the foreigners who were greedy of pepper and brought many reforms in administration. ಇವೇನು ಮಾಡ್ತಾನೆ, ಫಾರಿನರ್ಸ್ ಅಂದ್ರೆ ಡಚ್ ಅಂತ ತಿಳ್ಕೊರಿ. ಇವ್ರೇನು ಮಾಡ್ತಾರೆ, ರಾಜ ಮಾರ್ತಾಂಡವರ್ಮ ಫಾರಿನರ್ಸ್ ವಿರುದ್ಧ ಏನು ಮಾಡ್ತಾರೆ, ನಿಂದಿರ್ತಾನೆ. ಫಾರಿನರ್ಸ್ ವಿರುದ್ಧ ಅಕ್ಕಾರ. ನೆಕ್ಸ್ಟ್ ಏನು ಮಾಡ್ತಾರೆ, ಪೆಪ್ಪರ್ ಗ್ರೋವಿಂಗ್ ಅಂದ್ರೆ ಮೆಣಸನ್ನು ಬೆಳೆಯುವಂತಹ ಪ್ರದೇಶಗಳನ್ನು ಏನು ಮಾಡ್ಕೋತಾನಿವ, ತನ್ನ ವಶಪಡಿಸ್ಕೋತಾನೆ. He shifted his capital from ಪದ್ಮನಾಭಪುರ ಟು ತಿರುವನಂತಪುರ. ಇವೇನು ಮಾಡ್ತಾನೆ, ತನ್ನ ರಾಜಧಾನಿಯನ್ನು ಪದ್ಮನಾಭಪುರಲಿಂತ್ರ ತಿರುವನಂತಪುರಕ್ಕೆ ಏನು ಮಾಡ್ತಾನೆ, ಟ್ರಾನ್ಸ್ಫರ್ ಮಾಡ್ತಾನೆ, ಅಂದ್ರೆ ಚೇಂಜ್ ಮಾಡ್ತಾನೆ. ಆ್ಯಂಡ್ ಮೇಡ್ ಹಿಸ್ ಕಿಂಗ್ಡಮ್ ಆ್ಯಸ್ ವರ್ಲ್ಡ್ ಟ್ರಾವಂಕೋರ್ ಪ್ರೊವಿನ್ಸ್. ಇವೇನು ಮಾಡ್ತಾನೆ, ತನ್ನ ಸಾಮ್ರಾಜ್ಯವನ್ನು He shifted his capital from Padmanabhapura to Thiruvanantapura and made his kingdom as world Travancore province. ಅಂದರೆ ಅವೇನು ಮಾಡ್ತಾನೆ, ತನ್ನ ರಾಜಧಾನಿಯನ್ನು ಪದ್ಮನಾಭಪುರ ನಿಂತ ತಿರುವನಂತಪುರಕ್ಕೆ ಏನು ಮಾಡ್ತಾನೆ, ಶಿಫ್ಟ್ ಮಾಡ್ತಾನೆ, ಅಂದ್ರೆ
ಸ್ಥಳಾಂತರ ಮಾಡ್ತಾನೆ ಮತ್ತು ತನ್ನ ಸಾಮ್ರಾಜ್ಯವನ್ನು ವಿಶ್ವ ಟ್ರಾವಂಕೂರ್ ಸಂಸ್ಥಾನ ಅಂತ ಏನು ಮಾಡ್ತಾನೆ, ಪ್ರಸಿದ್ಧಿಯನ್ನು ಮಾಡ್ತಾನೆ. ಬೈ ದಿಸ್ ಟೈಮ್ ದ ಡಚ್ ಹೂ ವೇರ್ ಟ್ರೈಂಗ್ ಟು ಮೊನೊಪಲೈಸ್ ವಾಸ್ ಡಿಫಿಟೆಡ್ ಬೈ ಮಾರ್ತಾಂಡವರ್ಮ. ಅದೇ ಸಂದರ್ಭದೊಳಗೆ ಏನು ಡಚ್ರು ಏಕಸ್ವಾಮ್ಯವನ್ನು ಸಾಧಿಸ್ಬೇಕಂತ ಪ್ರಯತ್ನ ಮಾಡಕತ್ತಿದ್ರಲ್ಲ, ಅದನ್ನು ಏನು ಮಾಡ್ತಾನೆ, ಮಾರ್ತಾಂಡವರ್ಮ ಅವರನ್ನು ಸೋಲಿಸ್ತಾನೆ. ಹಿ ಕಂಟ್ರೋಲ್ಡ್ ದ ಸರೌಂಡಿಂಗ್ಸ್ ಏರಿಯಾಸ್ ಆ್ಯಂಡ್ ಮೇಡ್ ದೆಮ್ ಟು ಅಪೋಸ್ ದ ಡಚ್. ಇವೇನು ಮಾಡ್ತಾನೆ, ತನ್ನ ಸುತ್ತಮುತ್ತಲಿನ ಎಲ್ಲ ಸಂಸ್ಥಾನಗಳನ್ನು ಏನು ಮಾಡ್ತಾನೆ, ಮಾರ್ತಾಂಡವರ್ಮ ವಶಪಡಿಸಿಕೊಳ್ಳುತ್ತಾನೆ. ಮತ್ತು ಡಚ್ರನ್ನು ಏನು ಮಾಡ್ತಾನೆ, ಡಚ್ರಿಗೆ ವಿರುದ್ಧ ಅಕ್ಕಾನೆ. ದ ಡಚ್ ವಿತ್ ಹೆಲ್ಪ್ ಆಫ್ ದ ಪ್ರೊವಿನ್ಸಸ್ ಲೈಕ್ ಕಾಯಂಕುಲಂ, ಕೊಚ್ಚಿ, ಪುರಕ್ಕಾಡ್ ಆ್ಯಂಡ್ ವದಕುನ್ಕೂರ್ ಅಟ್ಯಾಕ್ಡ್ ಆನ್ ಟ್ರಾವಂಕೋರ್. ಇಲ್ಲೇನಕ್ಕೈತಂದ್ರೆ ಫ್ರೆಂಚ್ ಡಚ್ರು ಏನು ಮಾಡ್ತಾರೆ, ಯಾರು ಮಾರ್ತಾಂಡವರ್ಮನಿಗೆ ವಿರುದ್ಧ ಇರ್ತಾರಲ್ಲ ಆ ರಾಜರ ಜೊತೆ ಏನು ಮಾಡ್ತಾರೆ, ಕೈ ಜೋಡ್ಸಕ್ಕೆ ಟ್ರೈ ಮಾಡ್ತಾರೆ. ಅದ್ರೊಳಗೆ ಯಾರು, ಕಾಯಂಕುಲಂ, ಕೊಚ್ಚಿ, ಪುರಕ್ಕಾಡ್, ವೆದಕುನ್ಕೂರ್ ಇವರೆಲ್ಲರೂ ಕೂಡಿ ಅಲೈನ್ಸ್ ಆಗಿ ಒಂದು ಗುಂಪಾಗಿ ಏನು ಮಾಡ್ತಾರೆ, ಇವರು ರಾಜ ಮಾರ್ತಾಂಡವರ್ಮನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಬಟ್ ದೇ ಡಿಫಿಟೆಡ್ ಬೈ ದ ರಾಜ ಮಾರ್ತಾಂಡವರ್ಮ. ಬಟ್ ರಾಜ ಮಾರ್ತಾಂಡವರ್ಮ ಏನು ಮಾಡ್ತಾನೆ, ಇವರೆಲ್ಲರಿಗೂ ಸೋಲಿಸ್ತಾನ. ಕ್ಯಾಪ್ಚರ್ಡ್ ನೆದುಮಂಗಲ್, ಕೊಟ್ಟಾರ್ಕರ್ ಟ್ರೇಡಿಂಗ್ ಸೆಂಟರ್ಸ್. ಅವರೆಲ್ಲರನ್ನ ಸೋಲಿಸಿ ರಾಜ ಮಾರ್ತಾಂಡವರ್ಮ ಏನು ಮಾಡ್ತಾನೆ, ನೆದುಮಂಗಡ ಆ್ಯಂಡ್ ಕೊಟ್ಟಾರ್ಕರ್ ವ್ಯಾಪಾರ ಕೇಂದ್ರಗಳನ್ನ ಏನು ಮಾಡ್ಕೊತಾನೆ, ರಾಜ ಮಾರ್ತಾಂಡವರ್ಮ ವಶಪಡಿಸ್ಕೊಳ್ತಾನೆ. In 1741, the Dutch declared war on Travancore with ಕೊಟ್ಟಾರ್ಕರ್ ಪ್ರೊವಿನ್ಸ್ ಇನ್ ದ ಫೋರ್ ಫ್ರಂಟ್. ಇಲ್ಲಿ 1741 ಏನು ಮಾಡ್ತಾರಂದ್ರೆ ಡಚ್ರು ಕೊಟ್ಟಾರ್ಕರನ್ನು ಮುಂದಿಟ್ಟ ಮಾರ್ತಾಂಡವರ್ಮನ ಮೇಲೆ ಏನು ಮಾಡ್ತಾರೆ, ಯುದ್ಧವನ್ನು ಅನೌನ್ಸ್ ಮಾಡ್ತಾರೆ, ಡಿಕ್ಲೇರ್ ಮಾಡ್ತಾರೆ, ಘೋಷಣೆ ಮಾಡ್ತಾರೆ. ಬಟ್ ಮಾರ್ತಾಂಡವರ್ಮಸ್ ಆರ್ಮಿ ಸ್ಟ್ರಾಂಗ್ಲಿ ಸೆಂಟ್ ಇಟ್ ಬ್ಯಾಕ್. ದ ಡಚ್ ಸಫರ್ಡ್ ಹ್ಯೂಜ್ ಲಾಸಸ್. ಬಟ್ ಧೈರ್ಯಶಾಲಿಯಾದ ಮಾರ್ತಾಂಡವರ್ಮನ ಸೈನ್ಯವು ಡಚ್ರ ಸೈನ್ಯವನ್ನು ಏನು ಮಾಡ್ತೈತಿ, ಸೋಲಿಸ್ತೈತಿ. ಅವಾಗ ಡಚ್ರಿಗೆ ಅತಿ ಹೆಚ್ಚಿನ ಪ್ರಮಾಣದಾಗ ಏನಾಕೈತಿ, ಲಾಸ್ ಆಕೈತಿ. ಕೊಚ್ಚಿ ವಾಸ್ ರಿಕಾಗ್ನೈಸ್ಡ್ ಆಸ್ ಅ ಸೆಂಟರ್ ಆಫ್ ಸ್ಪೈಸ್ ಟ್ರೇಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಮಾರ್ತಾಂಡವರ್ಮ. ಟ್ರಾವಂಕೋರ್ ಬಿಕೇಮ್ ದ ರಿಚೆಸ್ಟ್ ಪ್ರೊವಿನ್ಸ್. ಇಲ್ಲಿ ಮಾರ್ತಾಂಡವರ್ಮನ ಆಳ್ವಿಕೆಯ ಸಂದರ್ಭದೊಳಗೆ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಗಿ ಏನು ಮಾಡ್ತೈತಿ, ಗುರುತಿಸಲ್ಪಡ್ತೈತಿ. ಕೊಚ್ಚಿ ಈಸ್ ದ ಫೇಮಸ್ ಫಾರ್ ದ ಸ್ಪೈಸಸ್. ಅಂದ್ರೆ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಡ್ತಾ. ಅದು ಯಾರ ಕಾಲದೊಳಗೆ, ಮಾರ್ತಾಂಡವರ್ಮನ ಕಾಲದೊಳಗೆ. ಫೈನಲಿ ಆನ್ 15th August 1753 a treaty was signed and the Dutch forces surrendered its power to the Travancore province. ಅದರ ಲಾಸ್ಟಿಗೆ ಏನಕ್ಕೈತಿ, 15th August 1753 ಒಳಗೆ ಟ್ರೀಟಿ ಆಕೈತಿ. ಯಾರ್ಯಾರ ನಡುವೆ, ಡಚ್ರು ಮತ್ತು ಮಾರ್ತಾಂಡವರ್ಮನ ನಡುವೆ ಒಂದು ಟ್ರೀಟಿ ಆಕೈತಿ. ಆ ಟ್ರೀಟಿ ಆದಮೇಲೆ ಡಚ್ರು ಏನು ಮಾಡ್ತಾರೆ, ತನ್ನನ್ನು ರಾಜ ಮಾರ್ತಾಂಡವರ್ಮನಿಗೆ ಏನು ಮಾಡ್ತಾರೆ, ಸರೆಂಡರ್ ಮಾಡ್ಕೊಂಡ ಇಟ್ಸ್ ಪವರ್. ಅಂದರೆ ಎಲ್ಲ ಡಚ್ರು ತನ್ನ ಎಲ್ಲ ಅಧಿಕಾರವನ್ನು ಯಾರಿಗೆ ಸರೆಂಡರ್ ಮಾಡ್ತಾನೆ, ರಾಜ ಮಾರ್ತಾಂಡವರ್ಮನಿಗೆ ಸರೆಂಡರ್ ಮಾಡ್ತಾರೆ. ದಿಸ್ ಈಸ್ ಹೌ ದ ಪೀರಿಯಡ್ ಆಫ್ ಮಾರ್ತಾಂಡವರ್ಮ ಹ್ಯಾಸ್ ಬಿನ್ ರಿಕಾಗ್ನೈಸ್ಡ್ ಆಸ್ ಆನ್ ಇಂಪಾರ್ಟೆಂಟ್ ಫೇಸ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ. ಈಗ ಭಾರತದ ಇತಿಹಾಸದೊಳಗೆ ಮಾರ್ತಾಂಡವರ್ಮನ ಕಾಲವು ಅತ್ಯಂತ ಮಹತ್ವದ ಪಾತ್ರ ವಹಿಸ್ತೈತಿ. ಅವರ ಆಡಳಿತದ ಕಾಲನು ಏನೈತಿ, ಮಹತ್ವದ ಪಾತ್ರ ವಹಿಸ್ತೈತಿ. ದ ರೈಸ್ ಆಫ್ ದ ಇಂಗ್ಲಿಷ್ ಇನ್ ಇಂಡಿಯಾ ಆ್ಯಂಡ್ ದ acquisition of the islands of Southeast Asia by the Dutch were the factors for the decline of the Dutch power in India. ಭಾರತದೊಳಗೆ ಡಚ್ರ ಅವನತಿಗೆ ಮೊದಲನೇ ಕಾರಣ ರಾಜ ಮಾರ್ತಾಂಡವರ್ಮ. ನಂತರ ಎರಡನೇ ಕಾರಣ ಭಾರತದಲ್ಲಿ ಇಂಗ್ಲಿಷರ ಏಳಿಗೆ. ಮತ್ತು ಡಚ್ರು ಏನು ಮಾಡ್ತಾರೆ, ಆಗ್ನೇಯ ಏಷ್ಯಾದೊಳಗಿರುವ ವಶಪಡಿಸಿಕೊಂಡ ದ್ವೀಪಗಳು ಇರ್ತಲ್ಲ, ಆ ದ್ವೀಪಗಳಲ್ಲಿಯೇ ತನ್ನ ಆಡಳಿತವನ್ನು ನಡೆಸ್ಬೇಕಂತ ಹೆಚ್ಚಿಗೆ ಆಸಕ್ತಿಯನ್ನು ವಹಿಸ್ತಾರೆ ಇವರು. ಏನತ್ತ ಡಚ್ರ ಭಾರತದಲ್ಲಿ ಅವನತಿಗೆ ಅವ್ರಿಗೆ ಕಾರಣ ಆಯ್ತು. ಭಾರತದ ಆಗ್ನೇಯ ಏಷ್ಯಾದ ದ್ವೀಪಗಳಾದ ಸುಮಾತ್ರ, ಜಾವಾ ಈ ಪ್ರದೇಶಗಳ ಮೇಲೆ ಹೆಚ್ಚಿನ ಆಸಕ್ತಿ ವಹಿಸಿದ್ರಲಿಂತ್ರ ಅವರು ಭಾರತವನ್ನು ನಾವು ತನ್ನ ವಶಪಡಿಸ್ಕೊಳ್ಬೇಕಂತ ಅದನ್ನು ಆಸಕ್ತಿ ಕಳ್ಕೊಳ್ತಾರೆ. ಏನತ್ತ ಡಚ್ರ ಅವನತಿಗೆ ಕಾರಣ ಆಕೈತಿ.
Know this. The warehouses were places for storing merchandise. ವೇರ್ಹೌಸಸ್ ಅಂದ್ರೆ ಕೋಟಿಗಳು. ಇಂಗ್ಲಿಷ್